ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ದಿ ಡೆವಿಲ್ ಸಿನಿಮಾದ 13 ದಿನಗಳಲ್ಲಿ ಒಟ್ಟು ಎಷ್ಟು ಕಲೆಕ್ಷನ್ ಕಂಡಿದೆ, ಹಾಗೆ ಈ ವಾರ ತೆರೆಗೆ ಬರುತ್ತಿರುವಂಥ ಮಾರ್ಕ್ ಮತ್ತು 45 ಸಿನಿಮಾಗಳ ಮಧ್ಯೆ ಡೆವಿಲ್ ಕತೆ ಏನು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಂಡಿತ್ತು. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಸಿನಿಮಾಗೆ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಸಿನಿಮಾಗೆ ಜಯಮಾತಾ ಕಂಬೈನ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಸರಿಸುಮಾರು ಸಿನಿಮಾಗೆ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿನಿಮಾ ತಯಾರಾಗಿದೆ. ಆದರೆ ಇದೀಗ ಇದೇ ಡಿಸೆಂಬರ್ 25ಕ್ಕೆ 45 ಹಾಗೂ ಮಾರ್ಕ್ ಸಿನಿಮಾಗಳ ನಡುವೆ ಡೆವಿಲ್ ಕತೆ ಏನು ಎಂಬುದೇ ಚಿಂತೆಯಾಗಿದೆ ಅಂತ ಹೇಳಬಹುದು. ಏಕೆಂದರೆ ಈ ಎರಡು ಸಿನಿಮಾಗಳು ತೆರೆ ಕಂಡರೆ ಡೆವಿಲ್ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ತೆರವುಗೊಳ್ಳುತ್ತದೆ. ಹಾಗೆ ಸಿನಿಮಾಗಳು ಒಂದೇ ತಿಂಗಳಿನಲ್ಲಿ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು 3 ಸಿನಿಮಾಗಳು ಬಂದಿರುವ ಕಾರಣದಿಂದಾಗಿ ಡೆವಿಲ್ ಸಿನಿಮಾ ಈಗಾಗಲೇ 2 ವಾರಗಳು ಕಳೆದಿವೆ ತೆರೆ ಕಂಡು. ಹಾಗಾಗಿ ಡಿಸೆಂಬರ್ 25 ಮಾರ್ಕ್ ಮತ್ತು 45 ಸಿನಿಮಾಗಳು ತೆರೆ ಕಂಡರೆ ಡೆವಿಲ್ ಸಿನಿಮಾಗೆ ಒಂದಿಷ್ಟು ಬಾಕ್ಸ್ ಆಫೀಸ್ನಲ್ಲಿ ಹಿಂದೇಟು ಹೊಡೆಯುತ್ತದೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಈ ಸಿನಿಮಾ ಇನ್ನೂ ಹಿಂದಕ್ಕೆ ಹೋಗುತ್ತದೆ ಅಂತಲೂ ಹೇಳಬಹುದು. ಹಾಗೆ ಸಿನಿಮಾ 13ನೇ ದಿನ ಕಲೆಕ್ಷನ್ ಕಡೆ ನೋಡುವುದಾದರೆ ಸರಿಸುಮಾರು 45 ಲಕ್ಷದಿಂದ 58 ಲಕ್ಷದವರೆಗೂ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜು ಮಾಡಲಾಗಿದೆ. ಹಾಗೆ ಸಿನಿಮಾ 13 ದಿನಗಳಲ್ಲಿ 53 ಕೋಟಿ 28 ಲಕ್ಷ ರುಗಳು ಕಲೆಕ್ಷನ್ ಕಂಡಿದೆ ಅಂತ ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮಾ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಕಾಣಬಹುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನೀವು ಡಿ ಬಾಸ್ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.